Day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಆಲ್ರೆಡಿ 2 ಪಾರ್ಟ್ಗಳನ್ನ ಕೊಟ್ಟಾಗಿದೆ. ಅದರಲ್ಲಿ ಬೇಸಿಕ್ಕಾಗಿ ವಾಯ್ಸಸ್ ಅಂದರೆ ಏನು, ಯಾವ ಟೈಪ್ಸ್ ಇದ್ದಾವೆ, ಮತ್ತು ಕೆಲವೊಂದಿಷ್ಟು ರೂಲ್ಸ್ಗಳನ್ನು ನಾವಲ್ಲಿ ಡಿಸ್ಕಷನ್ ಮಾಡಲಾಗಿದೆ. ಅಂದರೆ ಇಂಪರೇಟಿವ್ ಸೆಂಟೆನ್ಸ್ ಇದ್ದಾಗ ಹೇಗೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ದಾಗಿದೆ ಹೇಗೆ, ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ಹೇಗೆ, ಪಾಸಿಟಿವ್ ಇದ್ದಾಗ ಹೇಗೆ, ಓಕೆ, ಇನ್ಫಿನಿಟಿವ್ ಜೊತೆಗೆ ಹೇಗೆ ಅಂತೇಳಿ ಇವನ್ನೆಲ್ಲ ಡಿಸ್ಕಷನ್ ಮಾಡಿ ಆಗಿದೆ, ರೈಟ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ಪರ್ಟಿಕ್ಯುಲರ್ ಆಗಿ 10th ಸ್ಟ್ಯಾಂಡರ್ಡ್ ಎಕ್ಸಾಮ್, ಬೋರ್ಡ್ ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆಗಳು. ಇವು ಕೇವಲ 10th ಸ್ಟ್ಯಾಂಡರ್ಡಿಗೆ ಯೂಸ್ ಆಗ್ತಾವಂತ ಹೇಳೋದಿಲ್ಲ. ಆನ್ ದಿಸ್ ಟೈಪ್, ಈ ಟೈಪ್ ಮೇಲೇನೂ ನಿಮಗೆ ಬಹಳಷ್ಟು ಪ್ರಶ್ನೆಗಳು ಬರುವಂತಹ ಚಾನ್ಸಸ್ಗಳು ಇದ್ದಾವೆ ಗಾಯ್ಸ್. ಓಕೆ, ಲೆಟ್ ಅಸ್ ಬಿಗಿನ್ ಹೌ ಟು ಸಾಲ್ವ್ ದಿಸ್. ಇಲ್ಲೊಂದು ಟೇಬಲನ್ನು ಕೊಟ್ಟಾಗಿದೆ. ಈ ಟೇಬಲಲ್ಲಿ ಏನಿದೆಪ್ಪ ಅಂತಂದರೆ ಟೆನ್ಸ್ ವೈಸ್ ಯಾವ ಥರನಾಗಿ ಎಲ್ಲ ಚೇಂಜ್ ಆಗ್ತಾವೆ ಅನ್ನೋದನ್ನು ನೋಡಿ. ಓಕೆ ಪ್ಲೀಸ್. ಪ್ರೀವಿಯಸ್ ಇಯರ್ ಆಸ್ಡ್ ಕ್ವಶನ್ಸ್, ಹಿಂದಿನ ವರ್ಷ ಕೇಳೋಂಥ ಪ್ರಶ್ನೆಗಳು ಇವು. ಓಕೆ, ಯು ಹ್ಯಾವ್ ಕಮಿಟೆಡ್ ಅ ಮಿಸ್ಟೇಕ್. ಓಕೆ, ಈ ಒಂದು ಪ್ರಶ್ನೆಯನ್ನು ಯಾವ ಥರನಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ನೆನಪು ಮಾಡ್ಕೊರಿ 6 ಸ್ಟೆಪ್ಗಳನ್ನು. ಸ್ಟೆಪ್ ನಂಬರ್ 1 ಏನಿದೆ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ದೆನ್ ಸ್ಟೆಪ್ ನಂಬರ್ 2 ಆಬ್ಜೆಕ್ಟಿಂದ ಸ್ಟಾರ್ಟ್ ಮಾಡಿ. ಸ್ಟೆಪ್ ನಂಬರ್ 3 ಟೆನ್ಸ್ ಯಾವುದಿದೆ ನೋಡಿರಿ, ಅಂದರೆ ಬಿ ಫಾರ್ಮ್. ಓಕೆ, ದೆನ್ ನೆಕ್ಸ್ಟ್ 4 V3ಗೆ ಕನ್ವರ್ಟ್ ಮಾಡಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಬಾಯನ್ನು ಬಳಸಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಸಬ್ಜೆಕ್ಟನ್ನು ಬರೀರಿ. ಸೊ ಆರಿದಾವಲ್ಲ, ಲೆಟ್ಸ್ ಡೂ ದ ಸೇಮ್. ಓಕೆ, ಸಬ್ಜೆಕ್ಟನ್ನು ಹುಡುಕಿದ್ವಿ, ವರ್ಬನ್ನು ಹುಡುಕಿದ್ವಿ, ಆಬ್ಜೆಕ್ಟನ್ನು ಹುಡುಕಿದ್ವಿ. 1 ಈಸ್ ಕಂಪ್ಲೀಟೆಡ್. ನೆಕ್ಸ್ಟ್ ಬಿಗಿನ್ ವಿತ್ ದ 2, ಅಂದರೆ ಆಬ್ಜೆಕ್ಟಿಂದ ಬಿಗಿನ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಓಕೆ, ಮಿಸ್ಟೇಕ್ ಟೆನ್ಸ್ ನೋಡಿ ಅಂತ ಹೇಳ್ತಿದ್ದೀನಿ. ಹ್ಯಾವ್ ಇದ್ದಾಗ ಹ್ಯಾವ್ ಬೀನ್, ಹ್ಯಾಸ್ ಇದ್ದಾಗ ಹ್ಯಾಸ್ ಬೀನ್, ಹ್ಯಾಡ್ ಇದ್ದಾಗ ಹ್ಯಾಡ್ ಬೀನ್ ಬರುತ್ತಂತ ಹೇಳಿದೆ ನಿಮಗೆ. ಓಕೆ, ಆ ಮಿಸ್ಟೇಕ್ ಹ್ಯಾಸ್ ಬೀನ್ ಅಂತ ಬರಿತಾ ಇದ್ದೀನಿ. ಯಾಕಂದರೆ ಮಿಸ್ಟೇಕ್ಸ್ ಅಂತಿಲ್ಲ, ಪ್ಲೂರಲ್ ಇದ್ದರೆ ಹ್ಯಾವ್ ಬೀನ್ ಅಂತ ಬರ್ತಿತ್ತು, ಸಿಂಗ್ಯುಲರ್ ಇರೋದ್ರಿಂದ ಹ್ಯಾಸ್ ಬೀನ್ ಬರಿತಾ ಇದ್ದೀನಿ. ಆ ಮಿಸ್ಟೇಕ್ ಹ್ಯಾಸ್ ಬೀನ್ ಕಮಿಟೆಡ್ ಬೈ ಯು. ಓಕೆ, ದಿಸ್ ಇಸ್ ದ ಆನ್ಸರ್. ಹೇಗೆ ಮಾಡಿದ್ವಿ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟನ್ನು ಹುಡುಕಿದ್ವಿ, ಆಬ್ಜೆಕ್ಟಿಂದ ಸ್ಟಾರ್ಟ್ ಮಾಡಿದ್ವಿ, ಟೆನ್ಸನ್ನು ನೋಡಿದ್ವಿ, ಅದರ ಪ್ರಕಾರ ಬಿ ಫಾರ್ಮ್ ಬರೆದ್ವಿ, V3ಗೆ ಕನ್ವರ್ಟ್ ಮಾಡಿದ್ವಿ ವರ್ಬನ್ನು, ಮತ್ತು ಬೈ ಪ್ರಪೋಸಿಷನ್ ಬಳಸಿದ್ವಿ, ಸಬ್ಜೆಕ್ಟನ್ನು ಅಟ್ ಲಾಸ್ಟ್ ಬರೆದ್ವಿ, ಮುಗೀತು. ಸೊ ಈಸಿ ಟಾಸ್ಕ್. ಸೊ ಇದೇ ಥರನಾಗಿ ನೀವು ಮಾಡಿದ್ದಲ್ಲಿ ಡೆಫಿನೆಟ್ಲಿ ನಿಮಗೆ 1 ಮಾರ್ಕ್ಸ್ ಪಕ್ಕಾ ಎಕ್ಸಾಮಲ್ಲಿ. ಓಕೆ, ಹೌ ಕ್ಯಾನ್ ಐ ಡೂ ದಿಸ್? ಸೊ ಇಂಥ ಪ್ರಶ್ನೆಗಳು ಬಂದಾಗ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ತಲೆಯಲ್ಲಿ ಏನು ಇಟ್ಕೋಬೇಕಪ್ಪ ಅಂತಂದರೆ, ಮೊದಲ 2 ವಿಡಿಯೋಗಳು ನೋಡಿದಾಗ ಅಲ್ಲಿ ನಾ ಏನು ಹೇಳಿದ್ದೆ, ಎಲ್ಲಿ ಮಾಡೆಲ್ ವರ್ಬ್ ಇರುತ್ತೆ, ಕ್ಯಾನ್ ಇದ್ದಾಗ ಕ್ಯಾನ್ ಬಿ ಆಗಲೇಬೇಕು, ಪ್ಯಾಸಿವ್ ಮಾಡಿದಾಗ ಕ್ಯಾನ್ ಬಿ ಆಗಬೇಕು, ಮತ್ತು ವರ್ಬು V3ಗೆ ಚೇಂಜ್ ಆಗಲೇಬೇಕು. ನೋಡಿರಿ, ಇಲ್ಲಿ ಡೂ ಇದೆ, ಕ್ಯಾನ್ ಇದೆ, ಕ್ಯಾನ್ ಬಿನೂ ಇಲ್ಲ, ಮತ್ತು ಡನ್ನೂ ಇಲ್ಲ. ಹೀಗಾಗಿ ಈ ಆನ್ಸರ್ ಆಗೋದಿಲ್ಲ, ರಾಂಗ್ ಹಾಕ್ಬಿಡಿ. ಹೌ ವಿಲ್ ಅಂತೂ ಬರೋದೇ ಇಲ್ಲ, ಯಾಕಂದರೆ ಕ್ಯಾನ್ ಇದೆ. ಇಲ್ಲಿ ವಾಸ್ ಅಂತ ಕೊಟ್ಟಿದ್ದಾರೆ, ಓಕೆ, ಆದರೆ ಕ್ಯಾನ್ ಇಲ್ಲ. ಓಕೆ, ನಮ್ಮ ರೈಟ್ ಆನ್ಸರ್ ಕ್ಯಾನ್ ಇರಬೇಕಾ, ಕ್ಯಾನ್ ಇದೆ. ಬಿ ಇರಬೇಕಾ, ಬಿ ಇದೆ. V3 ಆಗಬೇಕಾ, V3ನೂ ಆಗಿದೆ. ಸೊ ದ ರೈಟ್ ಆನ್ಸರ್ ಈಸ್ ಬಿ. ಹೌ ಕ್ಯಾನ್ ಐ ಡೂ ದಿಸ್ ವಿಲ್ ಚೇಂಜ್ ಇಂಟು ಹೌ ಕ್ಯಾನ್ ದಿಸ್ ಬಿ ಡನ್ ಬೈ ಮೀ. ಓಕೆ, ಐ ಹೋಪ್ ನಿಮಗೆ ಅರ್ಥ ಆಯಿತು ಅನ್ಕೊತೀನಿ ಗಾಯ್ಸ್ ಈ ಒಂದು ಪ್ರಶ್ನೆ. ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಡಾಕ್ಟರ್ ಜೆನ್ನರ್ ಇನ್ ಇಂಗ್ಲೆಂಡ್ ಹ್ಯಾಡ್ ಆಲ್ರೆಡಿ ಡಿಸ್ಕವರ್ಡ್ ವ್ಯಾಕ್ಸಿನೇಷನ್ ಫಾರ್ ಸ್ಮಾಲ್ ಪಾಕ್ಸ್. ದ ಪ್ಯಾಸಿವ್ ಫಾರ್ಮ್ ಆಫ್ ದ ಅಬೋವ್ ಸೆಂಟೆನ್ಸ್ ಈಸ್. ಮೇಲೆ ಕೊಟ್ಟಿರುವಂಥ ಈ ಪ್ರಶ್ನೆಯ ಪ್ಯಾಸಿವ್ ಫಾರ್ಮ್ ಏನಂತ, ಈ ಸ್ಟೇಟ್ಮೆಂಟ್ನ ಪ್ಯಾಸಿವ್ ಫಾರ್ಮ್ ಏನಂತ ನೋಡೋಣ. ಸೊ ನೋಡ್ರಿ, ಸಬ್ಜೆಕ್ಟನ್ನು ಹುಡುಕ್ರಿ, ಡಾಕ್ಟರ್ ಜೆನ್ನರ್ ಸಬ್ಜೆಕ್ಟು. ದೆನ್ ಆಲ್ರೆಡಿ ಹ್ಯಾಡ್ ಆಲ್ರೆಡಿ ಅಂತಂದರೆ ಹ್ಯಾಡ್ ಇದ್ದಾಗ ನಿಮ್ಗೆ ಹೇಳಿ ಹ್ಯಾಡ್ ಬೀನ್ ಬರಬೇಕಂತೇಳಿ. ಓಕೆ, ಹ್ಯಾಡ್ ಬೀನ್ ಬರಬೇಕಂತ ಹೇಳಿದ್ದೀನಿ. ಓಕೆ, ದೆನ್ ಡಿಸ್ಕವರ್ಡ್ ಆಲ್ರೆಡಿ V3ಯಲ್ಲಿದೆ, ಯಾಕಂದರೆ ಇದು ಪರ್ಫೆಕ್ಟ್ ಟೆನ್ಸ್ ಇರೋದ್ರಿಂದ. ವ್ಯಾಕ್ಸಿನೇಷನ್ ಏನಪ್ಪ ಅಂತಂದ್ರೆ ಆಬ್ಜೆಕ್ಟ್. ವ್ಯಾಕ್ಸಿನೇಷನ್ ಫಾರ್ ಸ್ಮಾಲ್ ಫಾಕ್ಸ್ ವಾಸ್ ಅಂತೂ ಬರೋದಿಲ್ಲ, ಯಾಕಂದರೆ ಹ್ಯಾಡ್ ಬೀನ್ ಬರಬೇಕು. ಹ್ಯಾಡ್ ಆಲ್ರೆಡಿ ಬೀನ್ ಡಿಸ್ಕವರ್ಡ್. ನೋಡೋಣ ನೆಕ್ಸ್ಟ್ ಕ್ವಶನಿಗೆ, ನೆಕ್ಸ್ಟ್ ಸ್ಟೇಟ್ಮೆಂಟಿಗೆ ಹೋಗಿ ಆಮೇಲೆ ವಾಪಸ್ ಬರೋಣ. ಹ್ಯಾಸ್ ಆಲ್ರೆಡಿ ಬೀನ್ ಬರೋದಿಲ್ಲ, ಈಸ್ ಆಲ್ರೆಡಿ ಡಿಸ್ಕವರ್ಡ್ ಆಗೋದಿಲ್ಲ. ಸೊ ದ ಆನ್ಸರ್ ಈಸ್ ದ ಸೇಮ್. ಏನಪ್ಪ ಅಂತಂದರೆ ಇದು ಒಂದು ಆನ್ಸರ್ ಆಗುತ್ತೆ. ಓಕೆ, ಸೊ ಯಾವ ಥರನ ಇದನ್ನು ಕಂಡು ಹಿಡಿದ್ನಪ್ಪ ಅಂತಂದರೆ ಅದೇ 6 ಸ್ಟೆಪ್ಸ್ ಏನಿದಾವಲ್ಲ, ಆ 6 ಸ್ಟೆಪ್ಸಿಂದನೇ ಮಾಡಿದ್ದು ಗಾಯ್ಸ್. ವ್ಯಾಕ್ಸಿನೇಷನ್ ಫಾರ್ ದ ಸ್ಮಾಲ್ ಫಾಕ್ಸ್ ಹ್ಯಾಡ್ ಆಲ್ರೆಡಿ ಬೀನ್ ಡಿಸ್ಕವರ್ಡ್ ಬೈ ಜೆನ್ನರ್ ಇನ್ ಇಂಗ್ಲೆಂಡ್. ದಿಸ್ ಇಸ್ ದ ರೈಟ್ ಆನ್ಸರ್, ದಿಸ್ ಇಸ್ ರಾಂಗ್ ಆನ್ಸರ್, ಗೈಸ್. ಓಕೆ, ನೋಡೋಣ, ಮುಂದಕ್ಕೆ ಹೋಗೋಣ. ದ ಟೀಚರ್ ಈಸ್ ಕಾಲಿಂಗ್
ದ ರೋಲ್ ನಂಬರ್ಸ್. ದಿಸ್ ಕ್ವಶನ್ ಎಷ್ಟು ಮಾರ್ಕ್ಸ್ ಇರುತ್ತೆ? 1 ಮಾರ್ಕ್ಸಿಗೆ ಇರುತ್ತೆ. ಈ 1 ಮಾರ್ಕ್ಸಿಗೆ ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡ್ರಿ. 1 ಮಾರ್ಕ್ಸನ್ನು ಎಷ್ಟು ಈಸಿಯಾಗಿ ಗಳಿಸ್ಕೋಬೋದಪ್ಪ ಅಂತಂದರೆ, ದ ಟೀಚರ್ ಅನ್ನೋದು ಸಬ್ಜೆಕ್ಟ್ ಇದೆಯಾ, ಈಸ್ ಕಾಲಿಂಗ್ ಅನ್ನೋದು ವರ್ಬ್ ಇದೆಯಾ, ದ ರೋಲ್ ನಂಬರ್ ಅನ್ನೋದೇನು ಆಬ್ಜೆಕ್ಟ್ ಇದೆಯಾ. ಲೆಟ್ಸ್ ಬಿಗಿನ್ ವಿತ್ ದ ರೋಲ್ ನಂಬರ್. ನಂಬರ್ ಇಲ್ಲ, ನಂಬರ್ಸ್ ಇದೆ. ಅದಕ್ಕೆ ಈಸ್ ಏನಾಗುತ್ತಪ್ಪ ಅಂತಂದರೆ ಆರ್. ನಿಮಗೆ ಹೇಳಿದ್ದೆ ಯಾವಾಗ ಕಂಟಿನ್ಯೂಸ್ ಟೆನ್ಸ್ ಇರುತ್ತೆ ಆವಾಗ ಬೀಯಿಂಗ್ ಬರುತ್ತೆ. 2 ಟೆನ್ಸ್ ಇದ್ದಾವೆ, 2 ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಆ್ಯಂಡ್ ಪಾಸ್ಟ್ ಕಂಟಿನ್ಯೂಸ್. ಫ್ಯೂಚರ್ ಕಂಟಿನ್ಯೂಸ್ ಅಂತೂ ಇಲ್ಲವೇ ಇಲ್ಲ, ಅಂದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಇಲ್ಲ. ಓಕೆ, ಆರ್ ಬೀಯಿಂಗ್ ಇದನ್ನು V3 ಮಾಡಂತ ಹೇಳಿದ್ನಲ್ಲ, V3 ಕಾಲ್ಡ್ ಬೀಯಿಂಗ್ ಕಾಲ್ಡ್ ಏನ್ರಿ ಬೈ ಪ್ರಪೋಸಿಷನ್ ಬಳಸಬೇಕು, ಬೈ ದ ಟೀಚರ್. ಸೊ ಈಸಿ ಅಲ್ವಾ, ಭಾಳಷ್ಟು ಈಸಿ ಅಲ್ವಾ ನೋಡ್ರಿ. ಎಷ್ಟು ಈಸಿಯಾಗಿ ನಾವು ಇದನ್ನು ಪ್ಯಾಸಿವಿಗೆ ಕನ್ವರ್ಟ್ ಮಾಡಿದ್ವಿ. ಎದರಿಂದ 6 ಸ್ಟೆಪ್ಸ್. ಓಕೆ ಗೈಸ್, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ದೇ ಕನ್ಸರ್ವ್ ದ ರೈನ್ಫಾಲ್ ಆಫ್ ದ ಕಂಟ್ರಿ. ದ ರೈನ್ಫಾಲ್ ಆಫ್ ದ ಕಂಟ್ರಿ ಅನ್ನೋದು ಒಂದು ಆಬ್ಜೆಕ್ಟಾ? ಓಕೆ, ಕನ್ಸರ್ವ್ ಅನ್ನೋದೊಂದು ವರ್ಬು, ದೇ ಅನ್ನೋದು ಸಬ್ಜೆಕ್ಟು. ಫೈನ್. ಸೊ ನಮಗೆ ಆಬ್ಜೆಕ್ಟಿಂದ ಸ್ಟಾರ್ಟ್ ಆಗಬೇಕು, ಎಲ್ಲನೂ ಸೇಮ್ ಇದ್ದಾವೆ. ದ ರೈನ್ಫಾಲ್. ಓಕೆ ಫೈನ್. ಸೊ ನೆಕ್ಸ್ಟ್ ಕನ್ಸರ್ವ್ ಅನ್ನೋದು ಏನಿದ್ದು ವರ್ಬ್ ಫಾರ್ಮ್ 1ಅಲ್ಲಿದೆ. ವರ್ಬ್ ಫಾರ್ಮ್ 1 ಅಂದರೆ ಯಾವುದ್ರಿ ಗೈಸ್? ಸಿಂಪಲ್ ಪ್ರೆಸೆಂಟ್ ಅಲ್ವಾ. ಇಲ್ಲಿ ನಾನು ನಿಮಗೆ ಹೇಳಿದ್ದೆ ಆ್ಯಮ್, ಈಸ್, ಆರ್ ಅನ್ನು ಬಳಸ್ಬೇಕಂತೇಳಿ. ಸೊ ಇಲ್ಲಿ ಪ್ಲೂರಲ್ ಅಂತೂ ಇಲ್ಲ ರೈನ್ಫಾಲ್, ಅದಕ್ಕೋಸ್ಕರ ಆರ್ ಅಂತೂ ಬರೋದಿಲ್ಲ, ಆ್ಯಮ್ ಅಂತೂ ಬರೋದಿಲ್ಲ, ಈಸ್ ಬರುತ್ತೆ. ಓಕೆ, ಈಸ್ ಎಲ್ಲಿದೆ ನೋಡ್ರಿ? ಈಸ್ ಇಲ್ಲಿದೆ, ಇಲ್ಲಿ ಆರ್ ಇದೆ, ಇಲ್ಲಿ ಕ್ಯಾನ್ ಇದೆ. ಬೋತ್ ಆಫ್ ದೆಮ್ ಆರ್ ರಾಂಗ್. ಓಕೆ, ಈಸ್ ಇದ್ಮೇಲೂ ಈಸ್ ಬೀಯಿಂಗ್ ಯಾವಾಗ ಬರುತ್ತೆ? ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ ಬರುತ್ತೆ. ಕಂಟಿನ್ಯೂಸ್ ಟೆನ್ಸಲ್ಲಿ ಕನ್ಸರ್ವ್ ಇದ್ದಿದ್ದು ಕನ್ಸರ್ವಿಂಗ್ ಅಂತ ಆಗಬೇಕಾಗಿತ್ತು. ಸೊ ಕಂಟಿನ್ಯೂಸ್ ಟೆನ್ಸ್ ಇಲ್ಲ, ಸೊ ಹೀಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ಅವರ್ ರೈಟ್ ಆನ್ಸರ್ ಈಸ್ ದ ರೈನ್ಫಾಲ್ ಆಫ್ ದ ಕಂಟ್ರಿ ಈಸ್ ಕನ್ಸರ್ವ್ಡ್ ಬೈ ದೆಮ್. ಡಿ ಆಪ್ಷನ್ ನಮ್ಮದು ಕರೆಕ್ಟ್ ಆಗುತ್ತೆ ಗೈಸ್. ಓಕೆ, ಥ್ಯಾಂಕ್ ಯು. Next, we'll go to the next question. The president called off the meeting. President ಅನ್ನೋದು ಸಬ್ಜೆಕ್ಟ್ ಇದೆ, called off ಅನ್ನೋದು ವರ್ಬ್ ಇದೆ, the meeting ಅನ್ನೋದು ಆಬ್ಜೆಕ್ಟ್ ಇದೆ. Isn't it guys? ಓಕೆ, ಸೊ ಆಬ್ಜೆಕ್ಟಿಂದ ಬಿಗಿನ್ ಆಗಬೇಕು. ಎಲ್ಲ ಆಬ್ಜೆಕ್ಟಿಂದ ಆಗಿದ್ದಾವೆ. called off ಅನ್ನೋದು ಏನಪ್ಪ ಅಂತಂದರೆ ಇದು ಸಿಂಪಲ್ ಪಾಸ್ಟ್ ಆಗಿದೆ. ಹೌದಾ? ಕಾಲ್ಡ್ ರೈಟ್, ಸಿಂಪಲ್ ಪಾಸ್ಟ್ ಆಗಿರೋದ್ರಿಂದ ನಾವೇನು ಮಾಡೋಣ, ಇಲ್ಲಿ ಸಿಂಪಲ್ ಪಾಸ್ಟಲ್ಲಿ ಏನು ಬರಬೇಕು? ವಾಸ್ ಬರಬೇಕು. ಇಲ್ಲಿ ಹ್ಯಾಸ್ ಬಂದಿದೆ, ಇದು ರಾಂಗ್ ಆನ್ಸರ್. ಹ್ಯಾಡ್ ಬಂದಿದೆ, ರಾಂಗ್ ಆನ್ಸರ್. ವಿಲ್ ಬಿ ಬಂದಿದೆ, ರಾಂಗ್ ಆನ್ಸರ್. ಅವರ್ ಆನ್ಸರ್ ಈಸ್ ಎ. ದ ಮೀಟಿಂಗ್ ವಾಸ್ ಕಾಲ್ಡ್ ಆಫ್ ಬೈ ದಿ ಪ್ರೆಸಿಡೆಂಟ್. ಓಕೆ ಗೈಸ್, ನೆಕ್ಸ್ಟ್ ಮತ್ತೊಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ, ಕ್ರೌಡ್ ಎಕ್ಸ್ಪೆಕ್ಟೆಡ್ ಹಿಮ್ ಟು ಅರೈವ್ ಅಟ್ 10 o'clock. ಸೊ ಹಿಯರ್ ದ ಕ್ರೌಡ್ ಅನ್ನೋದು ಏನಿದೆಪ್ಪ ಅಂತಂದರೆ ಸಬ್ಜೆಕ್ಟ್ ಇದೆ, ಎಕ್ಸ್ಪೆಕ್ಟೆಡ್ ಅನ್ನೋದು ಏನಪ್ಪ ಅಂತಂದರೆ ವರ್ಬ್ ಇದೆ, ಹಿಮ್ ಟು ಅರೈವ್ ಆಟ್ 10 o'clock ಅನ್ನೋದು ಏನಪ್ಪ ಅಂತಂದರೆ ಇದೊಂದು ಆಬ್ಜೆಕ್ಟ್ ಇದೆ. ಓಕೆ, ಇಲ್ಲಿಂದ ಬಿಗಿನ್ ಮಾಡೋಣ. ಹೀ ಇಲ್ಲಿಂದ ಚಾಲೂ ಮಾಡೋಣ. ಹೀ. ಓಕೆ, ಎಕ್ಸ್ಪೆಕ್ಟೆಡ್ ಸಿಂಪಲ್ ಪಾಸ್ಟ್, ಅದಕ್ಕೋಸ್ಕರ ಹಿ ವಾಸ್ ಎಕ್ಸ್ಪೆಕ್ಟೆಡ್ ಇದನ್ನು ಸೇಮ್ ಬರೆದ್ಬಿಡೋಣ. ಟು ಅರೈವ್ ಆಟ್ 10 o'clock by the crowd. ಸೊ ಎಷ್ಟು ಈಸಿಯಾಗಿ ಮಾಡಿದ್ವಲ್ಲ ಗೈಸ್. ಯಾವ ಥರ ಮಾಡಿದ್ವಿ ನಾವು ಇದನ್ನು? ಸೇಮ್ ನಾವು ಬಳಸಿರುವಂಥ 6 ಸ್ಟೆಪ್ ಏನಿದಾವಲ್ಲ ವಿಡಿಯೋ 1 ಯಾರ್ಯಾರು ಇಲ್ಲಿವರೆಗೂ ವಿಡಿಯೋ 1 ನೋಡಿಲ್ಲ, ವಿಡಿಯೋ 2 ನೋಡಿಲ್ಲ, ಪ್ಲೀಸ್ ಹೋಗ್ರಿ ವಿಡಿಯೋ 1, 2, 3 ನೋಡಿ, ಆಮೇಲೆ 3ಗೆ ಬನ್ನಿ ಗೈಸ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಆಟ್ ಟು ಕ್ವಶನ್ ಡಿಫ್ರೆಂಟ್ ಅನ್ನಿಸ್ತಾ ಇದೆಯಲ್ವಾ? ಆಟ್ ಟು ಇದು ಏನಾಗುತ್ತೆ ಗೈಸ್? ಆಟ್ ಟು ಅನ್ನೋದೊಂದು ಮಾಡಲ್ ಅಲ್ವಾ? ದೆನ್ ಆಟ್ ಟು ಬಿ ಅಂತ ಬರಿಬೇಕಾಗ್ತದೆ. ಕ್ಯಾನ್ ಬಿ, ಓಕೆ, ಕುಡಿದು ಕುಡ್ಬಿನೂ ಆಗ್ತದೆ. ಓಕೆ, ಯು ಆಟ್ ಟು ರೆಸ್ಪೆಕ್ಟ್ ಯುವರ್ ಪ್ಯಾರೆಂಟ್ಸ್. ಯುವರ್ ಪ್ಯಾರೆಂಟ್ಸ್ ಆಟ್ ಟು ಬಿ ರೆಸ್ಪೆಕ್ಟೆಡ್. ಯಾವುದೇ ವರ್ಬ್ ಇರಲಿ, ಆ ವರ್ಬ್ V3ಗೆ ಆಗಲೇಬೇಕು ಪ್ಯಾಸಿವ್ ಮಾಡಿದಾಗ. ಓಕೆ, ರೆಸ್ಪೆಕ್ಟೆಡ್ ಬೈ ಯು ಗೈಸ್. ಸಿ, ಸೊ ಈಸಿನಾ? ಓಕೆ, ಗೋ ಟು ದ ನೆಕ್ಸ್ಟ್ ಕ್ವಶನ್. ದ ಟೀಚರ್. ಓಕೆ, ಡನ್ ಆಗಿದೆ. ಗ್ಯಾಂಬ್ಲಿಂಗ್ ಹ್ಯಾಸ್ ರೂಯಿನ್ಡ್ ಮೆನಿ. ಓಕೆ, ಹ್ಯಾಸ್ ರೂಯಿನ್ಡ್ ಇದೆ. ಹ್ಯಾಸ್ ಇದ್ದಾಗ ಬೀನ್ ಬರಬೇಕಂತ ನಿಮಗೆ ಹೇಳಿದ್ದೀನಲ್ವಾ? ಬೀನನ್ನು ಬರೀರಿ. ಗ್ಯಾಂಬ್ಲಿಂಗ್ ಹ್ಯಾಸ್ ರೂಯಿನ್ಡ್ ಮೆನಿ. ಓಕೆ, ಮೆನಿ ಹ್ಯಾಸ್ ಬೀನ್ ruined by gambling. Yeah guys,
ಸೊ ಈಸಿ ಅಲ್ವಾ? ಹೌ ಐ ಡಿಡ್ ಇಸ್ 6 steps. It was he was made a general by the king. ಓಕೆ, ಆಲ್ರೆಡಿ ಇದು ಪ್ಯಾಸಿವಲ್ಲಿದೆ. ಇಲ್ಲಿ ಸಬ್ಜೆಕ್ಟ್ ಬರೆದಿದ್ದಾರೆ, ಪ್ರಪೋಸಿಷನನ್ನು ಬಳಸಿದ್ದಾರೆ. ಓಕೆ, ದೆನ್ ಮೇಡ್, ವಾಸ್ ಮೇಡ್ ಅಂದರೆ ಸಿಂಪಲ್ ಪಾಸ್ಟ್, ಇದು ಸಿಂಪಲ್ ಪಾಸ್ಟ್. ಓಕೆ, ಇದು ಜನರಲ್ ಅನ್ನೋದು ಆಬ್ಜೆಕ್ಟ್ ಇದೆ, ಆ್ಯಂಡ್ ಹಿ ಅನ್ನೋದು ಕೂಡ ಒಂದು ಆಬ್ಜೆಕ್ಟ್, ಇಂಡೈರೆಕ್ಟ್ ಆಬ್ಜೆಕ್ಟ್ ಇದೆ. ಓಕೆ, ಸೊ ಲೆಟ್ ಅಸ್ ಫುಡ್ ದೆಮ್. ಈ 6 steps ಏನಿದಾವಲ್ಲ ಅವುಗಳನ್ನ ರಿವರ್ಸ್ ಆರ್ಡ್ರಲ್ಲಿ ಬರೆಯೋಣ. ಈಗ ರಿವರ್ಸ್ ಆರ್ಡ್ರಲ್ಲಿ ಬರೆಯೋಣ. ಯಾವ ಥರಪ್ಪ ಅಂದರೆ ಸಬ್ಜೆಕ್ಟ್ ಫಸ್ಟು ದ ಕಿಂಗ್, ಸಬ್ಜೆಕ್ಟ್ ಆದಮೇಲೆ ವರ್ಬ್ ಬರಬೇಕಲ್ವಾ? ಸಬ್ಜೆಕ್ಟು ವರ್ಬು ಆಬ್ಜೆಕ್ಟ್ ಈ ರೀತಿಯಲ್ಲಿ ಬರಿಬೇಕು ನಾವು. ಆ್ಯಕ್ಟಿವ್ ಸೆಂಟೆನ್ಸ್ ಅಂದರೆ, ಪ್ಯಾಸಿವ್ ಸೆಂಟೆನ್ಸ್ ಅಂದರೆ ಆಬ್ಜೆಕ್ಟು ವರ್ಬ್ ಸಬ್ಜೆಕ್ಟನ್ನು ಬರಿತೀವಿ. ಓಕೆ, ದ ಕಿಂಗ್. ನೆಕ್ಸ್ಟ್ ವರ್ಬ್ ಯಾವ್ದು ರೀ? ವಾಸ್ ಮೇಡ್. ಪ್ಯಾಸಿವ್ನಾಗಾದರೆ ಆ್ಯಕ್ಟಿವಲ್ಲಿ ಮೇಡ್ ಹೀ ಇತ್ತಲ್ಲ ಅದನ್ನು ಮೇಡ್ ಹಿಮ್ ಅ ಜನರಲ್. ರೈಟ್ ಗೈಸ್? ಸೊ ಈಸಿ ಅಲ್ವಾ? ಫೈನ್, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ದೇ ಹ್ಯಾವ್ ಕಟ್ ದ ಟೆಲಿಫೋನ್ ವೈರ್. ವೆರಿ ಈಸಿ. ದೇ ಹ್ಯಾವ್ ಕಟ್ ಇದ್ದಿದ್ದು ವೈರ್ ಇದೆ ಅಲ್ವಾ, ಅದಕ್ಕೋಸ್ಕರ ಹ್ಯಾಸ್ ಬೀನ್ ಆಗುತ್ತೆ ಗೈಸ್. ಓಕೆ, ದಿ ಟೆಲಿಫೋನ್ ವೈರ್ has been cut by them. they ಇದು them ಆಗಿ ಚೇಂಜ್ ಆಗುತ್ತೆ ಗೈಸ್. ಓಕೆ, ಸೊ ದೀಸ್ ಆಲ್ ಎಕ್ಸಾಂಪಲ್ಸ್ ವಿ ಹ್ಯಾವ್ ಸ್ಟಡೀಡ್. ಈ ಒಂದು ವಿಡಿಯೋವನ್ನು ಚೆನ್ನಾಗಿ ನೋಡಿದಲ್ಲಿ ಈ 3 ವಿಡಿಯೋಗಳು ನೋಡಿರಿ, ನಿಮಗೆ 1 ಮಾರ್ಕ್ಸ್ ಪಕ್ಕ. ಯಾವುದೇ ಎಕ್ಸಾಮ್ ಬರೀರಿ ನೀವು, ವೆದರ್ ಯು ರೈಟ್ GPSTR, SDA, ಬ್ಯಾಂಕ್ PO, ಯಾವುದೇ ಎಕ್ಸಾಮ್ ಬರೀರಿ, ಇಂಗ್ಲೀಷ್ ಎಕ್ಸಾಮ್ನಲ್ಲಿ ವಾಯ್ಸಸ್ ಮೇಲೆ ಒಂದು ಕ್ವಶನ್ ಇರುತ್ತೆ, ಆ ಕ್ವಶನ್ಗೆ ನೀವು ಆನ್ಸರ್ ಮಾಡ್ತೀರಾ ಗೈಸ್. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು are satisfied with the content what I am giving, please subscribe to my channel and share the video to everyone. Thank you for watching this video again.